ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿಜಯಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ನನ್ನ ಮನೇಲಿರೋ ನನ್ನ ಹೆಂಡತಿ ಜೊತೆ ನಾನು ಇಲ್ಲದೇ ಇರೋ ಟೈಮಲ್ಲಿ ಕುಮಾರಣ್ಣ ನಾನು ಮಾತಾಡ್ತೀನಿ ಇಲ್ಲೇ ಇರೋ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಸಾಕ್ಷಿಗಳಿದೆ ಸರ್, ಕೆಲವು ಸಾಕ್ಷಿಗಳಿದೆ ಸರ್. ಆ ಅಪಾರ್ಟ್ಮೆಂಟ್ಗೆ ಇವ್ರು ಬಂದು ರಾತ್ರಿ ಹೊತ್ತು ಕಾರಲ್ಲಿ ಸೇರ್ಕೊಂಡ್ಬಿಡೋದು, ಗನ್ಮ್ಯಾನ್ ಹಾಕೊಂಡು ಒಳಗೋಗಿ ನಿಂತ್ಕೊಂಡ್ಬಿಡ್ತಾರೆ ಸರ್. ನಾನು ಹೋಗಿ ಏನು ಗನ್ಮ್ಯಾನ್ ಹೊಡೆದು ಕೇಳಕ್ಕಾಗತ್ತಾ ಯಾಕೆ ಬಂದಿದ್ದಾರೆ ಅಂತ ತುಂಬಾ ಡೀಪಾಗಿ ಇಳಿದು ರಿಯಾಲಿಟಿ ಅದೇ ಅವ್ರ ಮನೆಯವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಸರ್ ಹೋಗ್ಲಿ ಸರ್, ಚೆನ್ನಾಗಿರಿ ಸರ್, ನೀವು ಚೆನ್ನಾಗಿದೆ, ದುಡ್ಡಿದೆ, ಹಣ ಇದೆ, ಅಧಿಕಾರ ಇದೆ, ನೀವು ಚೆನ್ನಾಗಿರಿ, ನನಗೊಂದು ಡೈವರ್ಸ್ ಕೊಡಿ. ಕುಮಾರಣ್ಣ ಅವರಿಗೆ ನಾನು ಮನವಿ ಕೊಟ್ಟಿದ್ದೇನೆ ಅಂದರೆ, ಮಳವಳ್ಳಿ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿಜಯಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡೋಗಿ ಬಂದು ಮನವಿ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ಆಕೆ ಜೊತೆ ಅಕ್ರಮ ಸಂಬಂಧ ಇತ್ತು ಸರ್. ನಾನು ಹಲವಾರು ಸತಿ ಬೇಡ್ಕೊಂಡು ಕೇಳಿಕೊಂಡು ಕೈ ಮುಕ್ಕೊಂಡ್ರು ನನಗೆ ಇದುವರೆಗೂ ನನಗೆ ಡೈವರ್ಸ್ ಕೊಟ್ಟಿಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಡೈವರ್ಸು, ಕಾನೂನು ರೀತಿಯಿಂದ ಡೈವರ್ಸು, ಒಂದು ಮಗು ನೋಡೋದಕ್ಕೆ ನನಗೆ ಪರ್ಮಿಷನ್ನು ಕಾನೂನು ರೀತಿಯಿಂದ ನಾನು ಕೇಳಿದೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಇಲ್ಲ ಸರ್. ಹೇಳಿ ಸರ್, ಇದು ಅಕ್ರಮನ? ಇದು ಮಾಡ್ತಾರೆ, ಒಬ್ಬ ಜನಪ್ರತಿನಿಧಿ ಮಾಡ್ತಾರೋ ದೌರ್ಜನ್ಯ ಅಲ್ವಾ ಇದು? ಇದ್ರ ವಿಚಾರವಾಗಿ ನಾವು ಕುಮಾರಣ್ಣವರು ಕೊಡಕ್ಕೆ ಬಂದ್ವಿ ಸರ್ ಮನವಿನ. ಕುಮಾರಣ್ಣವರು ಕೊಟ್ಟಿದ್ದೀವಿ. ಕುಮಾರಣ್ಣ ನಾನು ಮಾತಾಡ್ತೀನಿ ಇಲ್ಲೇ ಇರೋ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಸಾಕ್ಷಿಗಳಿದೆ ಸರ್, ಕೆಲವು ಸಾಕ್ಷಿಗಳಿದೆ ಸರ್, ಬಟ್ ಅದನ್ನು ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಈ ಕಂಪಾರ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ ಸರ್. ಸಾಕ್ಷಿ ಇದೆ ಸರ್, ಪ್ರಶ್ನೆ ಮಾಡೋಂಥ ಸಾಕ್ಷಿ ನನ್ನ ಹತ್ರ ಇದೆ ಸರ್. ಸಾಕ್ಷಿ ಇದ್ದೇನೆ ನಾನು ಆಚೆ ಬಂದಿದ್ದೀನಿ ಸರ್. ಈ ಕೇಳ್ಬೋದು, ಹಲವಾರು ಜನ ಕೇಳ್ಬೋದು, ಇಷ್ಟು ದಿವಸ ಎಲ್ಲೋಗಿದ್ದಪ್ಪ ಅಂತ. ಅದಕ್ಕೆ ನಾನು ಉತ್ತರ ಏನು ಅಂತಂದೆ, ಒಬ್ಬ MLA ಅವ್ರ ಜೊತೆ ನಾವು ಆಡಬೇಕು ಅಂದರೆ ಒಬ್ಬ ಕಾಮನ್ ಮ್ಯಾನು ನನ್ನಂಥ ವ್ಯಕ್ತಿ, ಇಟ್ ವಿಲ್ ಟೇಕ್ ಟೈಮ್. ಹೌದು, ಯಾಕಂದರೆ ಸಾಕ್ಷಿಗಳು ಕೇಳ್ತಾರಲ್ಲ, ಆ ಸಾಕ್ಷಿಗಳನ್ನ ಸಂಪಾದನೆ ಮಾಡೋಕ್ಕೆ, ಆ ಸಾಕ್ಷಿ ನಾನು ತಗೊಳ್ಳೋದಕ್ಕೆ ಕೆಲವೊಂದು ಸಮಯ ಬೇಕಾಯಿತು. ಸಾಕ್ಷಿ ನಾನು ಒದಗಿಸ್ತೀನಿ. ಈಗ ನಾನು ಅದನ್ನು ವಿಚಾರನ ಮಾತಾಡಿದ್ದಕ್ಕೆ, ಮಳವಳ್ಳಿಯಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದಕ್ಕೆ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. 2 ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅಂದಾನಿಯವರು. 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷಾನುಗಟ್ಟಲೆಯಿಂದ ಫೋನಲ್ಲಿ ಮಾತಾಡ್ಬೋದು. ಒಬ್ಬರು ಶಾಸಕರು ಬೆಂಗಳೂರಲ್ಲಿ ನನ್ನ ಮನೇಲಿರೋ ನನ್ನ ಹೆಂಡತಿ ಜೊತೆ ನಾನು ಇಲ್ಲದೇ ಇರೋ ಟೈಮಲ್ಲಿ ಹಲವಾರು ರೀತಿ ಸಾಕ್ಷಿಗಳಿದೆ, ಕೊಡ್ತೀನಿ. ಅದು ಕಾಲ್ ಡೀಟೇಲ್ಸ್ ಇದೆ ನನ್ನ ಹತ್ರ, ಕೊಡ್ತೀನಿ. ಪ್ರಶ್ನೆ ಮಾಡ್ಬೋದು. ಯಾಕೆ ಸರ್ ಅದನ್ನು ಕೇಳಿದ್ದಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡಿದ್ರು. ನಾನು ಅದಕ್ಕೆಲ್ಲ ಆಗಲ್ಲ ಅಂತಂದೆ, ಅದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತಂದೆ. ದುಡ್ಡಿಗೇನಕ್ಕೆ ಒಪ್ಕೋಬೇಕು? ನಮ್ಮನ್ನು ನಾವು ಮಾರ್ಕೋಬೇಕಾ? ಇವ್ರು ಮಾಡಿರೋ ಅನಾಚಾರಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲವಾರು ವರ್ಷದಲ್ಲಿ ನನಗೆ ಫೋನ್ಗಳು, ಥ್ರೆಟ್ನಿಂಗ್ ಕಾಲ್ಸು, ಮೆಸೇಜ್ಗಳು ಸಂಬಂಧ ಇದೆ ಸರ್. 100% ಸಂಬಂಧ ಇದೆ ಸರ್. ಸರ್ ನಮ್ಮ ಪತ್ನಿಯವರು 30 ಲಕ್ಷ ವರದಕ್ಷಿಣೆ ಕೇಸ್ ಹಾಕೊಂಡು ಸರ್. ಎಲ್ಲ ಕಡೆ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಕೊಡ್ತೀನಿ ಬೇಕಾದ್ರೆ. ಈ ವಿಚಾರವಾಗಿ ಆಕೆ ಹೇಳ್ತಾ ಇದ್ದಾಳೆ, ಇಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತು ಹೆಂಗೆ ಸರ್ ಮೈಸೂರು ಅಪಾರ್ಟ್ಮೆಂಟಲ್ಲಿ 1.5 ಕೋಟಿ ಮನೆ ಬಂತ ಆಕೆಗೆ? 1 ರೂಪಾಯಿ ಕೆಲಸಕ್ಕೆ ಹೋಗ್ತಾ ಇಲ್ಲ. ತಂದೆ ನೋಡಿದ್ರೆ ಊರಲ್ಲಿ ಕುರಿ ಕಾಯ್ತಾರೆ, ಅವ್ರ ತಂದೆ ರೈತರು. ಈಕೆ 1.5 ಕೋಟಿ ಅಪಾರ್ಟ್ಮೆಂಟಲ್ಲಿ, ಲಕ್ಸುರಿ ಅಪಾರ್ಟ್ಮೆಂಟಲ್ಲಿ ಹೆಂಗಿದ್ದಾಳೆ? ಆ ಅಪಾರ್ಟ್ಮೆಂಟ್ಗೆ ಇವ್ರು ಬಂದು ರಾತ್ರಿ ಹೊತ್ತು ಕಾರಲ್ಲಿ ಸೇರ್ಕೊಂಡ್ಬಿಡೋದು. ನಾನೊಬ್ಬ ಬಡವ ನ್ಯಾಯ ಕೇಳಿದ್ದಕ್ಕೆ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾರ್ಮೇಷನ್ ಕೇಸ್ ಅಂದರೆ ಸರ್ ಮಾನನಷ್ಟ ಮೊಕದ್ದಮೆ ಇರೋರು ಹೆಂಗೆ ಸರ್ ಬೇರೆಯವ್ರ ಹೆಂಡತಿಗೆ ಫೋನ್ ಮಾಡ್ತಾರೆ? ಕೇಳಬಾರ್ದು ಅದನ್ನು? ಅಲ್ಲಿ ನಾನು ಕೇಳಬಾರ್ದು ಹೋಗಲಿ ಅದನ್ನು? ಹೇಳಿ. ಫ್ಲ್ಯಾಟೇ ತಗೊಂಡು 100% ತಗೊಟ್ಟಿದ್ದಾರೆ ಸರ್. ಹೋಗೋದು ಬರೋದು ನಾನು ನೋಡಿದ್ದೀನಿ. ಗನ್ಮ್ಯಾನ್ ಹಾಕೊಂಡು ಒಳಗೋಗಿ ನಿಂತ್ಕೊಂಡ್ಬಿಡ್ತಾರೆ ಸರ್. ನಾನು ಹೋಗಿ ಏನು ಗನ್ಮ್ಯಾನ್ನ ಹೊಡೆದು ಕೇಳೋಕ್ಕಾಗುತ್ತಾ ಯಾಕೆ ಬಂದಿದ್ದಾರೆ ಅಂತ? ನನ್ನ ಕೈಲಿ ಎಷ್ಟು ಸಾಕ್ಷಿ ಸಂಗ್ರಹ ಮಾಡಬೇಕು ಅಷ್ಟು ನಾನು ಮಾಡಿದ್ದೀನಿ ಸರ್. ಕಂಪ್ಲೇಂಟ್ ಹಲವಾರು ಕಂಪ್ಲೇಂಟ್ ಆಗಿದೆ ಸರ್. ಬೆಂಗಳೂರಲ್ಲಿ 3 ಕಡೆ ಕೊಟ್ಟಿದ್ದೀನಿ. ಎಲ್ಲರೂ ಮಾಜಿ ಶಾಸಕರ ಮೇಲೆ ಹೇಳಿದ್ದೀನಿ ನಾನು. ಸರ್ ಹಿಂಗೆ ಮಾಡ್ತಾ ಇದ್ದಾರೆ, ಇದು ಆಚೆ ಬಂದರೆ ನನಗೂ ತೊಂದರೆ ಆಗುತ್ತೆ, ನನಗೂ ಮರ್ಯಾದೆ ಇರಲ್ಲ, ದಯವಿಟ್ಟು ಇದು ಮಾಡಿಕೊಡಿ. ಒಳಗಡೆ ನಾನು ಕ್ಲಿಯರ್ ಮಾಡ್ಕೊತೀನಿ. ಡೈವರ್ಸ್ ಕೊಟ್ಬಿಟ್ಟಿದ್ರೆ ಇಲ್ಲಿ ದೂರ ಬರೋವಂಥ ಪ್ರಮೇಯ ನನಗೆ ಇರ್ತಿರ್ಲಿಲ್ಲ ಸರ್. ಡೈವರ್ಸ್ಗೂ ಆಟ ಆಡಿಸ್ತಾ ಇದ್ದಾರೆ ಸರ್. ಸಾಕ್ಷಿ ಇದೆ. 30 ಲಕ್ಷ ಕೇಳಿದ್ರು ಸರ್, ಅದೇ ಸಾಕ್ಷಿ ಇದೆ. ನನಗೆ 30 ಲಕ್ಷ ಕೊಟ್ಟರೆ ನನಗೆ ಕೇಸ್ ವಾಪಸ್ ತೊಗೊತೀನಿ, ನಾನು ಡೈವರ್ಸ್ ಕೊಡ್ತೀನಿ. ಎಲ್ಲಿಂದ ಸರ್ ನಾನು ಕೊಡಲಿ 30 ಲಕ್ಷ? ಸರ್ ಅಂದಾನಿ ಅವ್ರು ನಾನು ಭೇಟಿಯಾಗಿಲ್ಲ ಸರ್. ನನ್ನನ್ನು ಭೇಟಿ ಮಾಡಿಸ್ಕೊಳ್ಳೋಕ್ಕೆ ಅವರು ದೊಡ್ಡಬಳ್ಳಿ ಸದಾ ಅವ್ರ ಮುಖಾಂತರ ನನ್ನ ಹತ್ರ ಬಂದರು ಸರ್. ನಮ್ಮ ಮಳವಳ್ಳಿ ಗ್ರಾಮದಲ್ಲಿದೆ ದೊಡ್ಡಬಳ್ಳಿ ಅಂತ, ವೀರಶೈವ ಲಿಂಗಾಯತರ ಅಧ್ಯಕ್ಷರು ಸದಾ ಅಂದ್ಬಿಟ್ಟು ಪರಿಚಯಸ್ಥರು. ಅವ್ರನ್ನ ಬಿಟ್ಟು ನನ್ನ ಕರೆಸಿದ್ರು ಸರ್. ಬೆಂಗಳೂರಲ್ಲಿ ಕರೆಸ್ಬಿಟ್ಟು ಅಣ್ಣ ಬಂದಿದ್ದಾರೆ ಮಾತಾಡಬೇಕು ಅಂತಂದರು. ಆಚೆ ಬಂದು ನಿಂತಿದ್ದಾರೆ, ನೋಡಿದ್ರೆ ಅಂದಾನಿಯವ್ರು ಕಾರಲ್ಲಿ ಕೂತಿದ್ದಾರೆ. ನಾನು ಹೋಗಿ ಏನಂತ ಮಾತಾಡಲಿ? ಇಲ್ಲ ಸರ್ ನನಗೆ ಗೊತ್ತಿತ್ತು, ನಾನು ಹಲವಾರು ಹೋರಾಟಗಳು ಮಾಡ್ಕೊಂಬಂದೆ, ಬೇಕಾದ್ರೆ ಕೊಟ್ಟು ತೋರಿಸ್ತೀನಿ. ಕಂಪ್ಲೇಂಟ್ 2015 ಕಂಪ್ಲೇಂಟ್ ಇದೆ ನನ್ನ ಹತ್ರ, ರಿಜಿಸ್ಟ್ರು. ಹೌದು ಯಾಕೆ ಹೌದು ಎಲ್ಲ ಇದೆ ನನ್ನ ಹತ್ರ. ನಾನು ಯಾವುದು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ಸರ್. ಕುಮಾರಣ್ಣವ್ರಿಗೆ ಹೇಳಿದ್ದೀನಿ, ಕುಮಾರಣ್ಣವ್ರು ಬೈರೋ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನನಗೊಂದು ನ್ಯಾಯ ಕೊಡಿಸಿದ್ರೆ ನನಗೇನು ಬೇಡ ಸರ್, ಡೈವರ್ಸ್ ಕೊಟ್ಬಿಡ್ಲಿ ಸರ್ ಕಾನೂನು ಪ್ರಕಾರ. ನಾನು ಅಷ್ಟು ದುಡ್ಡಿರೋನಲ್ಲ ಸರ್. ನನ್ನ ಹತ್ರ 30 ಲಕ್ಷ ಇದ್ದೀರಾ, ಅವಳಾಗ ಸರ್ ಹೋಗ್ತಿದ್ಲು? ಅದೆಲ್ಲ ಯೋಚನೆ ಮಾಡಬೇಕಲ್ವ ಸರ್. ಭಾವನಾತ್ಮಕ ವಿಚಾರ ಸರ್ ಇದು. ನಾನು ಅದು ಹೆಂಗೆ ಸರ್ ಇವರಿಬ್ಬರು ಇರೋದು ಹೆಂಗೆ ಸರ್ ಹಿಡೀಲಿ? ಜೊತೆಲಿ ಗನ್ಮ್ಯಾನ್ ಇರ್ತಾರೆ ಸರ್, ನಾನು ಹೆಂಗೆ ಸರ್ ಹಿಡೀಲಿ? ಆಗುತ್ತಾ ಇದು? ಜನರಲ್ ಒಬ್ಬ ನಾನು ಹಿಡಿಯೋಕ್ಕಾಗುತ್ತಾ? ನಾನು ಹೋಗಿ ಗನ್ಮ್ಯಾನ್ ಇರೋರನ್ನ ತಳ್ಳಿಬಿಟ್ಟು ಇವ್ರಿಬ್ಬರು ಹಿಡ್ಕೊಳಕ್ಕಾಗುತ್ತಾ ಫೋಟೋ? 3ನೇ ಫ್ಲೋರ್ ಅಪಾರ್ಟ್ಮೆಂಟಲ್ಲಿ, ಆ ಸಂಕಲ್ಪ ಟೆಂಪಲ್ ಟ್ರೀ ಅಪಾರ್ಟ್ಮೆಂಟಲ್ಲಿ ಯಾರನ್ನೂ ಬಿಡಲ್ಲ. ನನ್ನನ್ನು ಹೆಂಗೆ ಬಿಟ್ಬಿಡ್ತಾರೆ? ನಾನು ಹೇಳ್ಬೇಕು ಅದೇ ನನ್ನ ಹೆಂಡತಿ ಇದ್ದಾಳೆ ಅಂತ. ನಿನ್ನ ಹೆಂಡತಿ ಇದ್ದರೆ ಇರ್ತಾಳೆ ಹೋಗೋ ಅಂತಾರೆ. ನನ್ನನ್ನು ಬಿಟ್ಬಿಡ್ತಾರಾ? ನಾನು ಆದಷ್ಟು ನನ್ನ ಕೈಲಾದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದೀನಿ. ಸತ್ಯಕ್ಕೆ ಹತ್ತಿರ ಇರೋ ಸಾಕ್ಷಿನ ನಾನು ಖಂಡಿತ ಮಾಡಿದ್ದೀನಿ. ನಾನು ಖಂಡಿತ ಇಲ್ಲ ಸರ್.
ಮಗುನೂ ಆಕೆ ಜೊತೆನೇ ಇದೆ. ನಾನು ಹೋರಾಟ ಮಾಡ್ತಾ ಇರೋದು ನನಗೆ ಡೈವರ್ಸ್ ಕೊಟ್ಬಿಡಿ ಸರ್. ಇವ್ರ ವಿಚಾರಕ್ಕೆ ನಾನು ತಲೆ ಹಾಕಲ್ಲ ಸರ್, ನನಗೆ ಬೇಡ ಸರ್. ಇದು ಸತ್ಯ ಸರ್. ಇಲ್ಲ ಸರ್, ಅರೇಂಜ್ ಮ್ಯಾರೇಜ್ ಸರ್. ಕಂಪ್ಲೀಟ್ ಅರೇಂಜ್ 13 ವರ್ಷ ಆಯಿತು ಸರ್. 13 ವರ್ಷ ಆಯಿತು ಅರೇಂಜ್ ಮ್ಯಾರೇಜ್ ಆಗಿ ಸರ್. ತುಂಬ ನಿಜ ಹೇಳಬೇಕು ಅಂದರೆ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ತುಂಬ ಡೀಪಾಗಿ ಇಳಿದು ರಿಯಾಲಿಟಿ ಅದೇ. ಅವ್ರ ಮನೆಯವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಅವ್ರ ಮನೆಯವರೇ ಎಂಕರೇಜ್ ಮಾಡ್ತಾ ಇದ್ದಾರೆ. ಮಾಡ್ಕೊಂಬಂದರು, ನನ್ನ ಮೇಲೆ ಇಲ್ಸಲ್ಲದೆಲ್ಲ ಕೇಸ್ಗಳನ್ನೆಲ್ಲ ಹಾಕಿದ್ರು. ಬಟ್ ನಾನು ಎಲ್ಲ ಕಡೆನೂ ಸ್ಟ್ರಾಂಗಾಗಿ ಡಿಫೈನ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡು ನನ್ನ ಲೈಫ್ ಹಾಳು ಮಾಡಿದ್ದಾರೆ ಸರ್. ಹೋಗಲಿ ಸರ್, ಚೆನ್ನಾಗಿರಿ ಸರ್. ನೀವು ಚೆನ್ನಾಗಿದೆ, ದುಡ್ಡಿದೆ, ಹಣ ಇದೆ, ಅಧಿಕಾರ ಇದೆ, ನೀವು ಚೆನ್ನಾಗಿರಿ. ನನಗೊಂದು ಡೈವರ್ಸ್ ಕೊಡಿ. ತಪ್ಪಾ? ಬೀದಿಗೆ ಬಂದು ಡೈವರ್ಸ್ ಕೇಳ್ತಾಯಿದ್ರು ತಪ್ಪಾ? ವಿಚಾರಗಳನ್ನ ನೀವು ಸೂಕ್ಷ್ಮವಾಗಿ ನೋಡಬೇಕು. ಭಾವನಾತ್ಮಕ ವಿಚಾರ ಸರ್ ಇದು. ಇಂಥ ವಿಚಾರಕ್ಕೆ ನಾನು ಹೋಗಿ ಅವರಿಬ್ಬರನ್ನು ಮಲಗಿರೋದನ್ನೆಲ್ಲ ಫೋಟೋ ಇಟ್ಕೊಳ್ಳೋಕ್ಕಾಗಲ್ಲ ಸರ್. 3rd ಫ್ಲೋರ್ ಅಪಾರ್ಟ್ಮೆಂಟಲ್ಲಿ ಆಚೆ ಬರೋದನ್ನು ಅವ್ನು ಕ್ಯಾಪ್ಚರ್ ಮಾಡ್ಬೋದು ಕ್ಯಾಮ್ರಾ ಇಟ್ಕೊಂಡು. ನಾನು ಅದನ್ನು ಬಿಟ್ಬಿಟ್ಟು ನಾನು ಇದು ಮಾಡೋಕ್ಕಾಗಲ್ಲ ಸರ್. ನಾನು ಮಾಡಿದ್ದೀನಿ ಸರ್ ಅದನ್ನು ಪ್ರಾಂಪ್ಟಾಗಿ. ಇವ್ರು ಮಾಡೋ ಅನಾಚಾರಗಳನ್ನೆಲ್ಲ ನೋಡಿಕೊಂಡು ನಾಳೆ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಓಟ್ ಹೊತ್ಕೊಂಡು ನನ್ನ ಫೋಟೋ ನೋಡ್ತಾ ನಿಂತ್ಕೋಬೇಕು, ಇವರೇ ನಮ್ಮ ಭಾಳ ಹಾಳು ಮಾಡಿದವರು ಅಂತ. ಅದು ನಮ್ಮ ಕೈಲಿ ಆಗಲ್ಲ ಸರ್, ನಿಜವಲ್ಲ ಆಗಲ್ಲ ಸರ್. ಸತ್ಯವಾಗಲೂ ನಾನು ಪ್ರಾಂಪ್ಟಾಗಿ ನಿಜ ಹೋರಾಟ ಮಾಡ್ತಾಯಿದ್ದೀನಿ ಸರ್. ನಾನು ಇದು ಸತ್ಯ ಸರ್. ಇದು